ಸರ್ ರವೀಂದ್ರ ಸರ್ ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ ಹೇಳಿ. ಏನಿಲ್ಲ ಸರ್, ನಿಮ್ಮ ವಾಯ್ಸ್ ಮುಖಾಂತರ ಸ್ವಲ್ಪ ಕರ್ನಾಟಕ ಜನತೆಗೆ, ನಮ್ಮ ದೇಶದ ಜನತೆಗೆ ಸ್ವಲ್ಪ ಸೌಜನ್ಯ ಕೇಸಿನ ಬಗ್ಗೆ ಮತ್ತೆ ಧರ್ಮಸ್ಥಳ ಸಂಘದ ಬಗ್ಗೆ ಸ್ವಲ್ಪ ತಿಳಿಸ್ಬೇಕಂತ ಕೇಳ್ಕೊಂತ ಇದೀನಿ ಸರ್ ನಿಮ್ ಮುಖಾಂತರ. ಕೇಳ್ಕೊಳ್ಳಿ ಸರ್, ಕೇಳ್ಕೊಳ್ಳಿ ಸರ್. ಸರ್ ಈಗ ಧರ್ಮಸ್ಥಳ ಸಂಘ ಇದೆಯಲ್ಲ ಸರ್, ಇದು ಹೌದು ಈಗ ಕೆಲವರು ನಮ್ಮ ಮಾತನ್ನು ನಂಬಿ ನಿಮ್ಮ ಮಾತನ್ನು ನಂಬಿ ಕಟ್ಟೋದ್ ಬಿಟ್ಟಿದ್ದಾರೆ. ಹೌದು. ಅದ್ರಲ್ಲಿ ಒಬ್ರು ಇಬ್ರು ಕಟ್ತಾ ಇದಾರೆ. ಹಾ, ಒಬ್ರು ಇಬ್ರು ಕಟ್ಟಿದ್ರೆ ಮತ್ತೆ ಉಳಿಕೆ ಇರ್ತಕ್ಕಂಥ ಸದಸ್ಯರಿಗೆ ಏನಾದ್ರು ಸಮಸ್ಯೆ ಆಗುತ್ತಾ ಸರ್? ಏನಾಗಲ್ಲ ಸರ್, ಏನಾಗಲ್ವಾ? ಏನಾಗಲ್ಲ ಸರ್. ನೋಡಿ, ನಾನು ನಿಮ್ಮ ಹತ್ರ ಒಂದು ಕೆಲವು ನೀವು ಕೇಳಿದ ಪ್ರಶ್ನೆಗೆ ನಾನು ಕೆಲವು ಉತ್ತರವನ್ನು ಕೊಡ್ತೇನೆ ಈಗ. ಹೇಳಿ ಸರ್, ಹೇಳಿ ಸರ್. ನೋಡಿ ಸರ್, ಈಗ ನಿಮ್ಮ ಹ್ಮ್. ಮನೆಗೆ ಯಾರು ಬಂದ್ರೆ ಯಾರು ಏನು ಪ್ರಶ್ನೆ ಕೇಳ್ತಾರಾ, ಹ್ಞೂ ಸರ್. ಯಾರಾಗಿರ್ಲಿ, ನಿಮ್ಮವರಾಗ್ಲಿ ಧರ್ಮಸ್ಥಳ SKDRD ನೀವಾಗ್ಲಿ ಯಾರೇ ಆಗ್ಲಿ, ಹ್ಞೂ ಸರ್, ಹ್ಞೂ ನೀವು ಸರ್. ಅವರ ಹತ್ರ ಕೇಳ್ಬೇಕಾದ ಪ್ರಶ್ನೆ ಏನಂದ್ರೆ, ಹ್ಞೂ ಸರ್, ಹೇಳಿ ಸರ್. ನೋಡಿ ಈಗ ನಿಮ್ಗೆ ಅವರು ಬ್ಯಾಂಕಿನಿಂದ ಲೋನ್ ಕೊಟ್ಟದ್ದು ಅಂತ ಹೇಳ್ತಾ ಇದ್ದಾರಲ್ಲ. ಹೌದು ಸರ್, ಹೌದೌದು. ಈಗ ಬ್ಯಾಂಕಿನವರು ಲೋನ್ ಕೊಟ್ಟಿದ್ರೆ ನಿಮ್ಗೆ ಯಾವ ಹ್ಮ್. ಬ್ಯಾಂಕಿನಿಂದ ಅವರು ಲೋನು ಆಗಿದ ಹ್ಮ್. ಅದರ ಪಾಸ್ ಪುಸ್ತಕ ಬೇಕು. ಹೌದು. ಹ್ಞೂ ಸರ್. ಯಾವ ಬ್ಯಾಂಕಿನಿಂದ ಅವರು ಸಾಲ ಹಾಕಿದಾರ ಅದೇ ಹ್ಮ್. ಬ್ಯಾಂಕಿನ ಮೆಸೇಜ್ ಹ್ಮ್. ಆ ಬ್ಯಾಂಕಿನಿಂದಲೇ ನಮ್ಗೆ ಬರಬೇಕು ಹ್ಮ್. 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 ಅಲ್ವಾ? ಹ್ಞೂ ಮತ್ತೆ ಸರ್, ಹ್ಞೂ ಸರ್. ಬ್ಯಾಂಕಿನಿಂದ ಸಾಲ ಮಂಜೂರಾತಿ ಆದ ಬಗ್ಗೆ ಮೆಸೇಜ್ ಬರುವಂತೆ ಹ್ಮ್. ಅವರು ಮಾಡಿ ಕೊಡ್ಬೇಕಲ್ವಾ? ಕೊಡ್ಬೇಕು ಸರ್, ಕೊಡ್ಬೇಕು. ಪ್ರಬಂಧಕ ಸಂಯೋಜಕ ಕೋಶಾಧಿಕಾರಿಗಳು ಬ್ಯಾಂಕಿನ ಮ್ಯಾನೇಜರ್ನ ಎದುರುಗಡೆನೆ ಹೋಗಿ ಸಂಘದ ಸದಸ್ಯರು ಸೇರಿಕೊಂಡು ಅಲ್ಲೇ ಹ್ಮ್. ಸಾಲ ಮಂಜೂರಾತಿಯನ್ನು ಮಾಡಿಕೊಳ್ಳಬೇಕು ಅಲ್ವಾ? ಹೌದು ಸರ್, ಹೌದೌದು. ಇದು ಯಾಕೆ ಮಾಡುದಿಲ್ಲ ಅವರು? ಸರ್ ಇದು ನೋಡಿ ಸರ್, ನಾನು ಸಂಘದಲ್ಲಿ ಈಗ 8 ವರ್ಷ 9 ವರ್ಷದಿಂದ ಇದ್ದೀನಿ. 7-8 ವರ್ಷ ಮೇಲೆ ಆಯ್ತು. ಹಾ. ಇವಾಗ ಬಿಟ್ಟೆ ನಾನು ಅದೇ ಇನ್ನೇ ಸಟಪಟ ವರ್ಷ ಆಗಿ ಬರುತ್ತೆ. ಹಾ. ನಮ್ಮನ್ನ ಯಾರು ನಾವು ರೆಕಾರ್ಡ್ಸ್ ಕೇಳ್ದಾಗಿಂದ ಯಾರು ನಮ್ಮ ಹತ್ರ ಬರ್ತಾ ಇಲ್ಲ, ಕೇಳ್ತಾ ಇಲ್ಲ. ಈಗ ನೋಡಿ, ಮತ್ತೆ ಇಲ್ಲಿ ಮತ್ತೊಂದು ನಿಮ್ಮ ಹತ್ರ ಒಂದು ಪ್ರಶ್ನೆ. ಹೇಳಿ ಈಗ ಸರ್, ಹೇಳಿ ಸರ್. ನಿಮ್ಗೆ ಈಗ ಸಾಲ ಕೊಟ್ಟದ್ದು ಬ್ಯಾಂಕಿನವರು ಕೊಟ್ಟದ್ದು ಅಂತ ಅವರು ನಿಮ್ಮ ಅವರು ಹೇಳಿದ್ದಾರೆ. ಯಾರು ಇದರ ಯಜಮಾನ ಇದ್ದಾನಲ್ಲ, ಹ್ಞೂ ಸರ್, ಹ್ಞೂ ಸರ್, ಹೇಳಿದ್ದಾನೆ ಸರ್. ಯಜಮಾನ ಒಂದು ಸಲ ಮಾಧ್ಯಮದಲ್ಲಿ ಹೇಳಿದ್ದಾನೆ, ನಾನು ಕೊಟ್ಟದ್ದಲ್ಲ ಬ್ಯಾಂಕಿನವರು ಕೊಟ್ಟದ್ದು ಅಂತ. ಹೌದು ಸರ್, ಹೌದೌದು. ಅಲ್ವಾ? ಈಗ ಬ್ಯಾಂಕಿನವರು ಕೊಟ್ಟಿದ್ರೆ ಈಗ ಹ್ಮ್. ಇವರ ಪುಂಡರುಗಳು ಯಾಕೆ ಬರಬೇಕು? ಇವರ ಅಪ್ಸರೆಯವರು ಯಾಕೆ ಬರಬೇಕು ಮನೆಗೆ? ಹೌದು ಸರ್, ಇವರೇ ಬರ್ತಾರೆ ಸರ್. ಅದ್ರ ಸರ್ ಈಗ ಬ್ಯಾಂಕಿನ ಸಾಲ ಕೊಟ್ಟಿದ್ರೆ ಹಾ. ಇವ್ರು ಹೇಳೋ ಪ್ರಕಾರನೇ ಬ್ಯಾಂಕ್ ಸಾಲ ಕೊಟ್ಟದಂದ್ರೆ ನಾವು ಈಗ ವರ್ಷ ಆಯ್ತು ಸರ್, ವರ್ಷ ಆದ್ರೂ ಒಂದ್ ನೋಟಿಸ್ ಇಲ್ಲ, ಒಂದ್ ಇದೆಯಲ್ಲ ಸರ್, ಮತ್ತೆ ಹೆಂಗ್ ಸರ್ ಇದು? ಅಲ್ಲ ಸರಿ, ಈಗ ಅವರು ಲಾಯರ್ ನೋಟಿಸ್ ಕಳಿಸ್ತಾ ಇದ್ದಾರೆ. ಹ್ಮ್. 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 ಈಗ ನಾನು ಅವರ ಹತ್ರಕ್ಕೆ ನೀವೀಗ ಮಾತಾಡುವಾಗ ನಿಮ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹೇಳಿ ಸರ್, ಹೇಳಿ ಸರ್. ನೋಡು, ತೆಗೆದುಕೊಡುವ ಸಾಲಗಳನ್ನು ನಮಗೆ ಹ್ಮ್. ತೆಗೆದುಕೊಟ್ಟ ಸಂದರ್ಭದಲ್ಲಿ ಇಷ್ಟು ವರ್ಷ ಸಾಲ ಮಂಜೂರಾತಿ ಮಾಡಿದಂತ ಹ್ಮ್. ಮಾಡಿದ ಸದಸ್ಯರಿಗೆ ನೀವು ಮರುಪಾವತಿ ಚೀಟನ್ನು ಮೇಲ್ಕಂಡ ಓಂ ಶ್ರೀ ಮಂಜುನಾಥಾಯ ನಮಃ ಬರಹದಲ್ಲಿ ಯಾಕೆ ಬರ್ತದೆ? ಅದು ಬ್ಯಾಂಕಿನಲ್ಲಿ ಯಾವ ಬ್ಯಾಂಕ್ ಅದು? ಹೌದು, ಬ್ಯಾಂಕ್ ಹೆಸರು ಬರ್ಬೇಕಾಯ್ತು ಸರ್, ಬ್ಯಾಂಕ್ ಹೆಸರು ಬರದೇ ಇಲ್ಲ ಸ್ಲಿಪ್ ನಲ್ಲಿ. ಅಲ್ವಾ? ಹಾಗಾದ್ರೆ ಇದು ಮಂಜುನಾಥ ಈ ದೇವರ ಹೆಸರು ಹೇಳ್ಕೊಂಡು ಇವರು ನಮ್ಮನ್ನು ಮೋಸ ಮಾಡ್ತಾ ಇದ್ರೆ ಕನ್ಫರ್ಮ್ ಅಲ್ವಾ? ಕನ್ಫರ್ಮ್ ಸರ್, ಕನ್ಫರ್ಮ್. ನಾವು ಜನಗಳಿಗೆಲ್ಲ ಹೇಳ್ತಾ ಸರ್, ಹೇಳ್ತಾ ಇದೀವಿ, ಕೇಳ್ತಾ ಇಲ್ಲ ಅವರು. ಬ್ಯಾಂಕ್ ಅಪ್ಪ ಕೊಟ್ಟಿರೋ. ಹೇಳಿ ಸರ್. ಮತ್ತೆ ಆ ಮರುಪಾವತಿ ಚೀಟಿಗೆ ಬ್ಯಾಂಕಿನ ಮ್ಯಾನೇಜರ್ ಸೈನ್ ಯಾಕೆ ಇಲ್ಲ? ಸೈನು ಇಲ್ಲ ಸರ್, ಸೈನ್ ಇಲ್ಲ. ಹೌದು. ಅಲ್ವಾ? ಮರುಪಾವತಿ ಚೀಟಿಗೆ ಬ್ಯಾಂಕಿನ ಸೈನ್ ಬೇಕಲ್ವಾ? ಬೇಕೇ ಬೇಕು ಸರ್, ಬೇಕೇ ಬೇಕು. ಈಗ ನೋಡಿ, ಫೀಲ್ಡ್ ಬರ್ತಾರೆ ಅವರು, ಹ್ಮ್. ಫೀಲ್ಡ್ಗೆ ಬರ್ತಾರೆ. ಯಾರು ಬರೋದು? ಬ್ಯಾಂಕಿನವರು. ಈಗ ಇವರು ಫೀಲ್ಡ್ಗೆ ಬರ್ತಾರೆ. ಇವರು ಫೀಲ್ಡಿನವರು ಬರುವಾಗ ಫೀಲ್ಡ್ ಆಫೀಸರ್ ಬ್ಯಾಂಕಿಗೆ ನೇಮಕ ಮಾಡಿಕೊಂಡವರೇ ಸಿಬ್ಬಂದಿ ವರ್ಗದವರು ಬರಬೇಕು ಬ್ಯಾಂಕ್ ನಮ್ಮ ಮನೆಗೆ ಅಲ್ವಾ? ಹೌದು ಸರ್, ಹೌದೌದು. ಅವರು ಬರುವುದಿಲ್ಲ ಅಲ್ವಾ? ಬರೋದಿಲ್ಲ. ಹೌದು ಸರ್, ಬರೋದಿಲ್ಲ. ಬ್ಯಾಂಕಿನಿಂದ ಸಂಘಕ್ಕೆ ಸಾಲ ಕೊಟ್ಟ ಮಂಜೂರಾತಿಯಾದ ಬ್ಯಾಂಕಿನ ಮ್ಯಾನೇಜರ್ನ ಸೈನ್ ಸೀಲ್, ಬ್ಯಾಂಕಿನ ಲೆಟರ್, ಸಾಲ ಮಂಜೂರಾತಿ ಮಾಡಿದ ಲೆಟರ್ ಬೇಕು ಅವರ ಹತ್ರ. ಯಾರು? ಸಾಲ ಬ್ಯಾಂಕಿನವರೇ ಕೊಟ್ಟಿದ್ರೆ ನಾವು ಸಾಲ ಪಡೆದಂತ ಮಂಜೂರಾತಿ ಚೀಟಿ ಅವರ ಹತ್ರ ಬೇಕಲ್ವಾ? ಬೇಕು ಸರ್, ಬೇಕು. ಅದು ಅವರ ಹತ್ರ ಇಲ್ಲ, ಯಾಕೆ ಇಲ್ಲ? ಅದನ್ನೇ ಸರ್ ಕೇಳಿದ್ರೆ ಕೊಡ್ತಾನೆ ಇಲ್ಲ ಸರ್ ಅದು. ಅಲ್ಲ, ಅವರಲ್ಲ, ಬ್ಯಾಂಕಿನವರು ಬಂದಿದ್ರೆ ಅವ್ರ ಹತ್ರ ಕೇಳ್ಬೇಕು ನೀವು ಅಲ್ವಾ? ಬ್ಯಾಂಕ್ನವ್ರು ಬರೋದೇ ಇಲ್ಲ ಸರ್. ಬ್ಯಾಂಕಿನವರು ಬರೋದಿಲ್ಲ, ಇವರು ಯಾಕೆ ಬರೋದು? ಬ್ಯಾಂಕಿನವ್ರು ಕೊಟ್ಟಿದ್ರೆ ಬ್ಯಾಂಕಿನವರು ಬರ್ಬೇಕಲ್ಲ? ಹ್ಮ್. ಅಂದ್ರೆ ಸರ್ ಇದು ಸೇವಾ ಟ್ರಸ್ಟ್ ಇಂದ ನಮಗೆ ದಾನ ಬಂದಂಗ ಇದು ಹೆಂಗ್ ಸರ್ ಇದು? ನೋಡಿ, ಇವರು ಏನ್ ಮಾಡಿದಾರೆ ಅಂದ್ರೆ,
ಹ್ಮ್ ಇವರು ಈಗ ನಮ್ಗೆ ಸಾಲ ಕೊಡುವಾಗ ಇವರು ಏನ್ ಮಾಡ್ತಾರೆ, ಇವರು ನೋಡಿ SKDRP BC ಟ್ರಸ್ಟ್ ಅಂತ ಮಾಡಿದ್ದಾರೆ. ಹ್ಮ್ 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 ಗೊತ್ತಾಯ್ತಾ? SKDRP BC ಟ್ರಸ್ಟ್. ಹ್ಮ್ ಸರ್ ಹ್ಞೂ ಸರ್. ಇವರು ಏನ್ ಮಾಡ್ತಾರೆ ಅಂದ್ರೆ ಈ ನೋಡಿ ನಮ್ಗೆ ಸಂಘ ಈಗ ಸಾಲ ನೀವು ಕೇಳಿದ್ರೆ ಇವರು ಹ್ಮ್ ನಿಮ್ಗೆ ಚೆಕ್ ಕೊಡ್ತಾರೆ. ಯಾವ ಚೆಕ್ ಕೊಡ್ತಾರೆ? ಇವರು ಬ್ಯಾಂಕಿನ ಚೆಕ್ ನಿಮ್ಗೆ ಕೊಡುವುದಿಲ್ಲ. ಇವರ ಕೊಡೋದು ಕೊಡೋದು. ಅಂದ್ರೆ ಇವರು ಕೊಡೋದು ಇವರ ಸಂಘದ ಹ್ಮ್ SKDRDP ಎಂಬ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ SKDRDP ಅಲ್ಲ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿ ಅವರ ಹತ್ರ ಒಂದು ಚೆಕ್ ಉಂಟು. ಹೌದು ಸರ್ ಹೌದು ಹೌದು ಹೌದು. ಆ ಚೆಕ್ಕಿನಲ್ಲಿ ನಿಮ್ಗೆ ಅಮೌಂಟ್ ಬರೆದಿರ್ತಾರೆ. ಹೌದು ಸರ್. ಈಗ ಚೆಕ್ ಇಲ್ಲ ಸರ್, ಈಗ ಡೈರೆಕ್ಟ್ ಆಗಿ ಅಮೌಂಟ್ ಅಕೌಂಟ್ ಆಗ್ತದ ಆ, ಸರ್. ಇಲ್ಲ ಅವರು ನಿಮ್ಗೆ ಆ ಚೆಕ್ ಅನ್ನು ನಿಮ್ಗೆ ಕೊಡ್ತಾರೆ. ಹ್ಮ್ 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 ಈ ಚೆಕ್ ಅನ್ನು ಕೊಡುವಾಗ ನೋಡಿ ಈ ಚೆಕ್ ವಿತರಣೆ ಅಂತ ಸಂಘದಲ್ಲಿ ಮಾಡ್ತಾರೆ. ಸಂಘದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅವರನ್ನೆಲ್ಲ ಸೇರಿಸಿ ಹ್ಮ್ ಸಂಘದ ಹ್ಮ್ ಸಂಘದ ಅಧ್ಯಕ್ಷರು ಸಂಘದ ಅಧ್ಯಕ್ಷರು ಪ್ರಬಂಧಕ, ಸಂಯೋಜಕ, ಕೋಶಾಧಿಕಾರಿ ಅಂತ ಇರ್ತಾರೆ. ಇವರು ಹ್ಮ್ ಸರ್ 3 ಹೌದು. ಜನರ ಅಧ್ಯಕ್ಷರನ್ನು ಎದುರಿಟ್ಕೊಂಡು ಇವರು 3 ಹ್ಮ್ ಜನ ಎದುರಿಟ್ಟು ಈ ಸಂಘದ ಇದನ್ನು ಈ ಚೆಕ್ ಉಂಟಲ್ಲ, ಚೆಕ್ ವಿತರಣೆ ಮಾಡ್ತಾರೆ. ಯಾವ ಸದಸ್ಯ ಲೋನ್ ತೆಗಿತಾನ ಅವರಿಗೆ ಚೆಕ್ ಹ್ಮ್ ವಿತರಣೆ ಅಂತ ಮಾಡಿ ಒಂದು ಫೋಟೋ ತೆಗಿತಾರೆ. ಇವರು ಯಾವ ತರ ಫೋಟೋ ತೆಗೆದು ಇದನ್ನು ಯಾವ ತರ ಬಿಂಬಿಸ್ತಾರೆ ಅಂದ್ರೆ, ಇವರು ಹ್ಮ್ ಹೇಳೋದು ನಾನು ನೋಡಿ ಇಂಥ ಜಾಗದಲ್ಲಿ ಹೋಗಿ ಇಂಥ ಗ್ರಾಮಾಭಿವೃದ್ಧಿಗೆ ಅಂತೇಳಿ ಇಷ್ಟು ಹಣ ನಾನು ದಾನ ಕೊಟ್ಟಿದ್ದೇನೆ. ಓಹೋ, ಅಂದ್ರೆ ದಾನ ಮೊದಲು ಚೆಕ್ ಕೊಡ್ತೀವಿ ಸರ್, ಇವಾಗ ಚೆಕ್ ಕೊಡ್ತಾ ಇದ್ದಾರೆ ಸರ್, ಅಕೌಂಟಿಗೆ ಹಾಕ್ತಿದ್ದಾರೆ. ಇಲ್ಲ ಚೆಕ್ ವಿತರಣೆ ಮಾಡೇ ಮಾಡ್ತಾರೆ ಅವ್ರು ಈಗ ಕೂಡ. ಇವಾಗ ಕೂಡ ಮಾಡ್ತಾ ಇದ್ದಾರಾ? ಚೆಕ್ ವಿತರಣೆಯನ್ನು ಮಾಡೇ ಮಾಡ್ತಾರೆ. ಚೆಕ್ ಹ್ಮ್ ವಿತರಣೆ ಹ್ಮ್. ಮಾಡುವಾಗ ಈ ತರ, ಯಾಕಂದ್ರೆ ನಾವು ದಾನ ಕೊಟ್ಟಿದ್ದೇವೆ. ಎಸ್ಕೆ ಅಂದ್ರೆ ಈಗ ಸರ್ಕಾರಕ್ಕೆ ನಾವು ಹಿಂಗ್ ಬಡವ್ರಿಗೆ ದಾನ ಮಾಡ್ತಾ ಇದೇವೆ ಅಂತ ತೋರಿಸಿ ಪಂಗ್ನಾಮ ಆಗ್ತಾ ಇದಾರೆ, ಮತ್ತೆ ವಾಪಸ್ ಕಟ್ಸ್ಕೊಂತಾರೆ. ಅಲ್ಲಿಂದ ಹಣ ತಗೊಳ್ತಾರೆ ವಾಪಸ್. ಹ್ಮ್ 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 ಗೊತ್ತಾಯ್ತಾ? ಮಕ್ಮಲ್ ಟೋಪಿ ಆಗ್ತಾ ಇದಾರೆ. ಹಾ, ಹ್ಮ್ 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 ನೋಡಿ ಹ್ಮ್ ಮತ್ತೊಂದು ಈಗ ನೋಡಿ ಇದು ಸಂಘದ ಬಗ್ಗೆ ಮತ್ತು ಹ್ಮ್ ಸೌಜನ್ಯ ಬಗ್ಗೆ ನಾನು ಹೇಳ್ತೇನೆ. ನೋಡಿ ಇಲ್ಲಿ ಹ್ಮ್ ನಾವು ಯಾರಾದ್ರೂ ನಮ್ಮ ಎದುರಿಗೆ ಸಿಕ್ಕಿದ್ರೆ ನಿಮ್ಮ ಹತ್ರ ಕೇಳೋದು ಅವ್ರು ಯಾವ ತರ ಕೇಳ್ತಾರೆ ಅಂದ್ರೆ, ನೀನು ಹ್ಮ್. ಸೌಜನ್ಯನ ಇದು ಧರ್ಮಸ್ಥಳ ಪರನ ವಿರೋಧನ ಅಂತೇಳಿ ಅಲ್ವಾ? ಹೌದು ಸರ್ ಹೌದು ಹೌದು ಹೌದು. ಕರೆಕ್ಟ್ ಅಲ್ಲ ಪಾಯಿಂಟ್? ಹ್ಞೂ ಸರ್, ಕರೆಕ್ಟ್ ಕೇಳ್ತೇವೆ ಸರ್, ಧರ್ಮಸ್ಥಳ ಪ್ರತಿಯೊಬ್ಬರು ಪರವಾಗಿ. ಅವರು ಕೇಳೋದು ನೋಡಿ, ಹ್ಮ್ ಅವರ ಜನ ಕೇಳೋದು ನೀವು ಎಲ್ಲಿಯಾದ್ರೂ ಮಾತಾಡುವಾಗ, ಹ್ಮ್ ನೀನ್ ಯಾವ ಪರ? ಹ್ಮ್. ಧರ್ಮಸ್ಥಳ ಪರನ ಧರ್ಮಸ್ಥಳ ವಿರೋಧನ ಅಂತ ಕೇಳ್ತಾರೆ. ಹೌದು ಸರ್, ಅದು ಅದು ಇವಾಗಿಂದ ಸ್ಟಾರ್ಟ್ ಆಗ್ಯದ ಸರ್. ಅದು ಯಾವಾಗ ಅಂದ್ರೆ SIT ತನಿಖೆ ಸ್ಟಾರ್ಟ್ ಆಗ್ಯದ ಸರ್. ಹೌದು. ಅವಾಗಿಂದ ಇ- ನಮ್ ಕಡೆ ಸ್ಟಾರ್ಟ್ ಆಗಿದೆ ಅದು. ಹೌದೌದು. ಇದು ಯಾಕಂದ್ರೆ ನೋಡಿ, ಇಲ್ಲಿ ಹ್ಮ್ ಎಲ್ಲರ ತಲೆಯಲ್ಲಿ ಇದನ್ನು ಕೂರಿಸ್ತಾ ಇದ್ದಾರೆ. ಯಾಕಂದ್ರೆ ಧರ್ಮಸ್ಥಳ ವಿರೋಧ, ಹ್ಮ್ ಧರ್ಮಸ್ಥಳ ಹ್ಮ್. ಪರನ ವಿರೋಧ. ನೋಡಿ, ನಾವು ನಿಜವಾಗಿ ಯಾರು ಕೂಡ ಧರ್ಮಸ್ಥಳ ವಿರೋಧ ಯಾರು ಇಲ್ಲ. ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ಎಲ್ಲರೂ ಧರ್ಮಸ್ಥಳ ಪರನೇ ಇರುವುದು. ಹ್ಮ್ ಹ್ಮ್. ನಾವು ಎಲ್ಲಿ ಕೂಡ ಧರ್ಮಸ್ಥಳ ವಿರುದ್ಧ ಅಂತ ಎಲ್ಲಿ ಮಾತಾಡ್ಲಿಲ್ಲ, ಧರ್ಮಸ್ಥಳ ವಿರುದ್ಧ ಮಾತಾಡೋದು ಕೂಡ ಇಲ್ಲ. ನೋಡಿ, ಇಲ್ಲ ಇಲ್ಲ ಸರ್. ಹ್ಮ್. ನಾವಿರುವುದು ಕೊಂದವರ ವಿರುದ್ಧ. ಹೌದು ಸರ್ ಹೌದು. ನಮಗ್ ನೊಂದ ಕೊಂದವ್ರು ಯಾರು ಎಂಬುದು ಬೇಕು ಸರ್ ನಮ್ಗೆ ಅಷ್ಟೇ. ಆ, ಕೊಂದವರ ಹ್ಮ್ ವಿರುದ್ಧ, ಹ್ಮ್. ನೊಂದವರ ಪರ. ಅಷ್ಟೇ ಸರ್, ಅಷ್ಟೇ ಅಷ್ಟೇ. ನಾವಿರೋದು ಇಷ್ಟೇ. ಯಾಕಂದ್ರೆ ಹ್ಮ್ ಈ ಮಾತನ್ನು ಎಲ್ಲರಿಗೆ ನಾವು ತಿಳಿಸ್ಕೊಡ್ಬೇಕು. ಇವರು ಹ್ಮ್ ಸರ್. ಯಾಕಂದ್ರೆ ಈ ರಾಜ್ಯಕ್ಕೆ ವ್ಯಕ್ತಿಗಳನ್ನು ಹಿಡ್ಕೊಂಡು ಇವರು ಈ ಹ್ಮ್ ಹ್ಮ್ ತರ ಹೇಳ್ತಾ ಇದ್ದಾರೆ. ನೀವು ಧರ್ಮಸ್ಥಳ ಪರನ ವಿರುದ್ಧನ ಅಂತ. ಹ್ಮ್. ನಾವು ಯಾರು ಕೂಡ ನೋಡಿ, ನಾವು ಕೂಡ ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಯನ್ನು ನಾವು ಕೂಡ ನಿತ್ಯ ಪ್ರಾರ್ಥನೆ ಮಾಡ್ತೇವೆ. ಹ್ಮ್ ಮತ್ತೊಂದು ಸರ್. ನೋಡಿ, ಇಲ್ಲಿ ನೋಡಿ ಹ್ಮ್. ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ. ಹೌದು ಸರ್ ಹೌದು. ನೋಡಿ, ಆ ದೇವಸ್ಥಾನ ಇದ್ದಂತ ಜಾಗಕ್ಕೆ ಹ್ಮ್ ಗೂಡು ಅಂತಾರೆ. ಹ್ಮ್ 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 ಹ? ಹ್ಞೂ ಸರ್, ಹ್ಞೂ ಸರ್. ಗೊತ್ತಾಯ್ತಾ? ನಿಜವಾಗಿ ಅಲ್ಲಿಗೆ ಇದು ಹೇಳುದಿಲ್ಲ, ಯಾವತ್ತೂ ಹೆಸರು ಹೇಳುದಿಲ್ಲ. ಹ್ಮ್ 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 ಕುಟುಂಬ ಅಂತ ಹೇಳ್ತಾರೆ ಆ ಜಾಗಕ್ಕೆ. ಆ ಜಾಗದ ಹೆಸರನ್ನು ನಮ್ಮ ಹ್ಮ್. ತುಳುವಿನಲ್ಲಿ ಇಲ್ಲಿ ಹೇಳಿದ್ರೆ, ಯಾರ ಕೂಡ ಹೇಳಿದ್ರೆ ಧರ್ಮಸ್ಥಳ ಅಂತ ಹೇಳುದಿಲ್ಲ. ಆ ದೇವಸ್ಥಾನದ ಜಾಗಕ್ಕೆ, ಗ್ರಾಮಕ್ಕೆ ಧರ್ಮಸ್ಥಳ ಅಂತ ಹೇಳ್ತಾರೆ, ಅಲ್ಲಿಗೆ ಕುಟುಂಬ ಅಂತ ಹೇಳೋದು. ಕುಟುಂಬಕ್ಕೆ ಹೌದೌದು. ಹೋಗಿ ಅದೇ ಇದು ನೋಡಿ ಹ್ಮ್. ಯಾರು ಕೂಡ ಆ ಮಾತನ್ನು ಇಷ್ಟರ ತನಕ ಹೇಳಿಲ್ಲ. ಹೇಳಿಲ್ಲ ಸರ್, ಹೇಳಿಲ್ಲ ಹೇಳಿಲ್ಲ. ಇದನ್ನು ನಾವು ಕರೆಕ್ಟ್ ಆಗಿ ಎಲ್ಲರ ಹತ್ರ ಇದನ್ನು ಮನವರಿಕೆ ಮಾಡ್ಬೇಕು. ಯಾಕಂದ್ರೆ ಇವರು ರಾಜ್ಯಕ್ಕೆ ವ್ಯಕ್ತಿಗಳನ್ನು ಸೇರಿಸ್ಕೊಂಡು ಇವರಿಗೆ ಅಂದ್ರೆ ಏನಂದ್ರೆ ಅವರಿಗೆ ಎಲ್ಲವೂ ಸಿಗ್ತದೆ ಅಲ್ಲಿಂದ.